ಶಹಾಬಾದ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಅದ್ಧೂರಿ ಆಚರಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂಟ್. ನಾನು ನಿಮ್ಮ MJ. ಶಹಾಬಾದ್ ನಗರದ ಅಪ್ಪರ್ ಮಡ್ಡಿ ನಂಬರ್ 1 ರೈಲ್ವೆ ಗೇಟ್ ಬಳಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಆಚರಣೆ ಮಾಡಲಾಯಿತು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಡೆಕ್ಕನ್ B.Ed ಕಾಲೇಜಿನ ಉಪನ್ಯಾಸಕರಾದ ಅನಿಲ್ ಕುಮಾರ್ ಟೆಂಗಳಿ ಹಾಗೂ ನಿವೃತ್ತ ಉಪನ್ಯಾಸಕರಾದ KS ಬಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವರಜ್ಯೋತಿ ಬಂತೇಜಿ ಅಣದೂರು ವಹಿಸಿದರು. ಶರಣು ಕಪ್ಪನೂರ್, ಸುರೇಶ್ ಮೆಂಗಾನ, ರಾಜೇಶ್ ಯನಗುಂಟಿಕರ್, ರಾಜು ಜುಂಬಗಿ, ಶರಣಮ್ಮ ಕಟ್ಟಿ, ಕಾವೇರಿ ಮಾಡಿಕರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಲಿಂಗಪ್ಪ ಹೆಬ್ಬಾಳ್ಕರ್ ವಹಿಸಿದರು. ಹಾಗೂ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ಶರಣು ನಾಟೇಕರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಈ ಸಂದರ್ಭದಲ್ಲಿ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಹಾಗೂ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ, ಪೆನ್ ವಿತರಿಸಲಾಯಿತು. ಶಿವರಾಜ್ ಕಟ್ಟಿ ನಿರೂಪಿಸಿದರು. ಕುಮಾರಿ ಪ್ರಿಯಾ ನಾಗನಹಳ್ಳಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಪ್ರವೀಣ್ ರಾಜನ್, ಶಿವರಾಮು, ದಿಲೀಪ್, ಉದಯಕುಮಾರ್, ಪರಶುರಾಮ್, ಛಲವಾದಿ ಮೋಹನ್, ಹಳ್ಳಿ ಶಂಕರ, ಜಾನ, ಭರತ್, ಧನ್ನ ಹಾಗೂ ವಿವಿಧ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಅನಿಲ್ ಕುಮಾರ್ ಮೈನಾಳಕರ. ಇದು ಟಾರ್ಗೆಟ್ ರೂಟ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾನು ಡಾಕ್ಟರ್ KS ಬಂದು ಸಿದ್ದೇಶ್ವರ, ನಿವೃತ್ತ ಉಪನ್ಯಾಸಕರು. ಇಂದಿನ ದಿವಸ ನಮ್ಮ ಶಹಾಬಾದ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಒಂದು ಜಯಂತಿಯನ್ನ ಅರಿವಿನ ಉತ್ಸವ ರೀತಿಯಿಂದ ಇಲ್ಲಿ ಆಚರಣೆ ಮಾಡಿದ್ದು ನನಗೆ ತುಂಬಾ ಸಂತೋಷ ಅನ್ನಿಸ್ತದೆ. ಕಾರಣ, ಬರೀ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅಂದ್ರೆ ಬಡದು, ಬಾರಿಸಿ, ಕುಣಿದು, ಚಿಡಿದು ಅಥವಾ ಫ್ಯಾಕ್ಸ್ ಹಾಕಿ ಅಥವಾ ಮೆರವಣಿಗೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಆಚಾರದಲ್ಲಿ ತರುವುದು ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಆಚರಣೆ ಮಾಡದಂತ ಒಂದು ಜಯಂತಿ ಇಡೀ ನಾಡಿಗೆ ಮಾದರಿಯಾದಂತ ಒಂದು ಜಯಂತಿ. ಕಾರಣ ಏನು ಅನ್ನಂಗಾಗಿದ್ರೆ, ಬೇರೆ ಕಡೆಗೆ ಜಯಂತಿದಲ್ಲಿ ಬಾಬಾ ಸಾಹೇಬರ, ಭಗವಾನ್ ಬುದ್ಧರ ಅಥವಾ ಸಾಮಾಜಿಕ ಪರಿವರ್ತಕರ ಫೋಟೋಗಳನ್ನೇ ಇರೋದಲ್ಲ, ಇದ್ರೂ ಕೂಡ ಚಿಕ್ಕ ರೂಪದಲ್ಲಿ ಇರ್ತವೆ. ಆದ್ರೆ ಅಲ್ಲಿರ್ತಕ್ಕಂತ ಕಾರ್ಯಕರ್ತರ ಫೋಟೋಗಳನ್ನೇ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಸ್ತಾ ಇರ್ತಾರೆ. ಇದು ಸರಿಯಲ್ಲ. ಕಾರಣ ಏನು ಅನ್ನಂಗಾಗಿದ್ರೆ, ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದಂದು ಇಲ್ಲಿ ಆಚರಣೆ ಮಾಡಿದ್ದು ಎಲ್ಲಾ ಮಹಾಪುರುಷರ ಮತ್ತು ಯುಗ ಪುರುಷರ, ಸಾಮಾಜಿಕ ಪರಿವರ್ತಕರ ಭಾವಚಿತ್ರಗಳೊಂದಿಗೆ ಒಂದು ಸಮಾಜಕ್ಕೆ ಹೊಸ ಒಂದು ವಿಚಾರಗಳನ್ನ ಕೊಡ್ತಕ್ಕಂತ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಹೀಗಾಗಿ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಒಂದು ಅರ್ಥಪೂರ್ಣ ಅಂತಕ್ಕಂಥದನ್ನ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ. ನಾನು ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಸೋದರಿ, ಸಾಮಾಜಿಕ ಸಂಘಟಕರಿಗೆ ಮತ್ತು ದಲಿತ ಚಳುವಳಿಯಲ್ಲಿ ಬಂದಂತ ಎಲ್ಲ ನನ್ನ ಧುರೀಣರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಇದು ಕೇವಲ ಶಹಾಬಾದಲ್ಲಿ ಅಷ್ಟೇ ಆಗೋದಲ್ಲದೇನೆ ನಮ್ಮ ಸುತ್ತಮುತ್ತಲಿನ 10 ಹಳ್ಳಿಯಲ್ಲಿನೂ ಕೂಡ ಇದೇ ಒಂದು ಮಾದರಿಯ ಅನುಸರಣೆ ಅಲ್ಲಿ ಆಗಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕನಸು ನನಸಾಗುತ್ತದೆ ಅಂತಕ್ಕಂಥದನ್ನ ನೆನೆಸುತ್ತಾ, ಇನ್ನ ಕೊನೆಯದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ನಿಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿ ವರ್ಷದಂತೆ ಭೀಮ್ ಜಯಂತಿ ಮಾಡ್ತೀವಿ. ಅದಕ್ಕೆ ಎಲ್ಲಾ ಹಿರಿಯರು, ಮುಖಂಡರು, ಮತ್ತೆ ನಮ್ಮ ಏರಿಯಾದಲ್ಲಿರೋ ಎಲ್ಲ ಹಿರಿಯರು, ನಮ್ಮ ಸ್ನೇಹಿತರ ಬರದ ಬೇರೆ ಕಡೆ ಮತ್ತೆ ಎಲ್ಲರೂ ನಮಗೆ ಸಹಕಾರ ಮಾಡ್ತಾರೆ. ಮತ್ತೆ ಪ್ರತಿ ವರ್ಷ ಈ ವರ್ಷನೂ ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಶರಣು ನಾಟೇಕರ್ ಅವರಿಗೆ ಅಧ್ಯಕ್ಷತೆ ಮಾಡಿದ್ವಿ. ಅವ್ರ ನೇತೃತ್ವದಾಗ ಮತ್ತೆ ಚಂದ್ರಕಾಂತ್ ಗುಂಟಿಕರ್ ಅವರು ಗೌರವ ಅಧ್ಯಕ್ಷರಾಗಿದ್ದರು. ಅವ್ರ ನೇತೃತ್ವದಾಗ ಈ ವರ್ಷ 4ನೇ ವರ್ಷ ಇದು ಈ ರೋಡ್ ಇದರಲ್ಲಿ ಮಾಡ್ತಾ ಇರೋದು. 3 ವರ್ಷ 4ನೇ ವರ್ಷ ಮಾಡ್ತಾ ಇರೋ ಜಯಂತಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತೆ ನಮ್ಮ ಓಣಿಯಲ್ಲಿರೋ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತೆ ಗುರು ಹಿರಿಯರು ಎಲ್ಲರೂ ಸಹಕಾರ ಮಾಡಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಈ ತರ ಬೆಳಿತಾ ಇದೀವಿ ಅಂತ ಅನ್ನೋದು ನನ್ನ ಆಸೆ. ಇದೇ ರೀತಿ ಎಲ್ಲರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ನಮ್ಮ ಸ್ನೇಹಿತರ ಬಳಗದಿಂದ ಹೇಳ್ತೀವಿ ಸರ್. ಈ ವರ್ಷ ಜಯಂತಿ ಮಾಡಲು ಎಲ್ಲ ಸಹಕಾರ ಕೊಟ್ಟ ನಮ್ಮ ಗೆಳೆಯರಿಗೆ ಮತ್ತೆ ಎಲ್ಲ ಗೆಸ್ಟ್ಗಳಿಗೆ ತುಂಬ ಹೃದಯ ವಂದನೆಗಳು ಹೇಳ್ತೀನಿ.
ಮತ್ತು ನೆಕ್ಸ್ಟ್ ಇಯರ್ನು ಎಲ್ಲ ಮತ್ತೆ ಚೆನ್ನಾಗಿ ಮಾಡ್ಬೇಕಂತ ಎಲ್ಲ ಸಹಕಾರ ಎಲ್ಲರೂ ಸಹಕಾರ ಕೊಡ್ಬೇಕಂತ